ಮ್ಯಾಮ್ ಇದೊಂದು ಕ್ವಶನ್ಸ್ ಅಂದರೆ ತುಂಬ ಜನಕ್ಕೆ ಇದೊಂದು ಪ್ರಶ್ನೆ ಇದೆ. ಫೈನ್, ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಯೂತ್ಸ್ ಜಾಸ್ತಿ ಆಗ್ತಾರೆ, ಅಸಮತೋಲನ ಅನ್ನೋದಿರೋದಿಲ್ಲ, ಸಮತೋಲನ ಅನ್ನೋದಿರುತ್ತೆ. 2047 ನಾವು ಯೋಚನೆ ಮಾಡ್ತಾ ಇದ್ದೀವಿ. ಓಕೆ, 25,000 ಅಥವಾ ತಿಂಗಳಿಗೆ 1,000 ರೂಪಾಯಿ 5 ವರ್ಷದವರೆಗೂ ಈ ಯೋಜನೆ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸಾಕಾಗತ್ತಾ? ಅದೊಂದು ಫೋಕಸ್ ಮಾಡಿದ್ರೆ ಸಾಕಾಗತ್ತಾ? ಈಗ ಯಾಕೆ ಮಕ್ಕಳನ್ನ ಮಾಡ್ಕೊಳ್ತಾ ಇಲ್ಲ ಅಂತ ಅಂದಾಗ, ಒಂದು ಮಗುಗೆ ನಮ್ಮ ಕೈಲಿ ಎಜುಕೇಷನ್ ಕೊಡೋದಕ್ಕಾಗಲ್ಲ. ಒಂದು ಮಗು ಅಡ್ಮಿಷನ್ LKG ಬೇಬಿ ಸಿಟ್ಟಿಂಗ್ ಅಂತ ಹೋದ್ರೆ 1.5 ಲಕ್ಷ 2 ಲಕ್ಷ ಅಂತ ಹೇಳ್ತಾರೆ, ಸೀಟ್ ಸಿಗಲ್ಲ. ಸೊ ಇದು ನಾವು ಹಳ್ಳಿ ಕಡೆದು ವಾತಾವರಣವನ್ನು ಬಿಟ್ಬಿಡೋಣ. ಸೊ ಈಗಿನ ಇಲ್ಲಿದ್ದು ವಾತಾವರಣವನ್ನು ಮಾತಾಡೋದಿದ್ರೆ, ಸೊ ಈ 25,000 ಕೊಡ್ತಾರೆ ಅಂತ 3ನೇ ಮಗುನೋ 2ನೇ ಮಗುನೋ ಈ ಥರ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ನಮಗೆ ಸಾಕಷ್ಟು ಸಮಸ್ಯೆ ಇದೆ. ಎಲ್ಲ ದಿನ ಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಒಂದು ಲೈಫ್ ಸ್ಟೈಲ್ ಅನ್ನೋದನ್ನ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ನಾವೇ ಪರದಾಡ್ತಾ ಇದ್ದೀವಿ, ಇದ್ರ ಮಧ್ಯದಲ್ಲಿ ನಮಗೆ ಮಕ್ಕಳು ಬೇಕಾ ಅಂತ. ಸೊ ಇದಕ್ಕೆ ಈ ಉದ್ಯೋಗ ಸೃಷ್ಟಿ ಮಾಡೋದಾಗಿರಬಹುದು, ಅಥವಾ ಮದುವೆಯೂ ಕೂಡ ತುಂಬ ಜನ ಗಂಡು ಮಕ್ಕಳು ಹೇಳ್ತಾ ಇರೋದು ಮದುವೆನೇ ಆಗ್ತಾ ಇಲ್ಲ, ಹೆಣ್ಣೆ ಕೊಡ್ತಾ ಇಲ್ಲ, ಹೆಣ್ಣೆ ಸಿಗ್ತಾ ಇಲ್ಲ ಅನ್ನೋದೆಲ್ಲ ಹೇಳ್ತಾ ಇದ್ದಾರೆ. ಸೊ ಬೇರೆ ಬೇರೆ ಆ್ಯಂಗಲ್ಸ್ಗಳು ಕೂಡ ಇದ್ವಾ ಅಂತ, ಓನ್ಲಿ ಮಕ್ಕಳನ್ನ ಮಾತ್ರ ಫೋಕಸ್ ಮಾಡಿದ್ರ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈಗ ನೀವು ಹೇಳಿದಾಗೆ ನಾವು ನೋಡ್ತಿರೋದು 3 ಟೈರ್ ಸಿಟಿ ಅಥವಾ 2 ಟೈರ್ ಸಿಟೀಸಲ್ಲಿ ಮಾತ್ರ ಈ ಥರ, ಅಂದರೆ ಏನು ಪಾಪ್ಯುಲೇಷನ್ನು ಕಮ್ಮಿ ಇದೆ ಅಂತನೋ, ಅಥವಾ ಮಕ್ಕಳಿಗೆ ಎಜುಕೇಷನಲ್ಲಿ ತುಂಬ ಫೀಸ್ ಕಟ್ಟಬೇಕು, ಮತ್ತು ಅವ್ರಿಗೆ ಒಳ್ಳೆ ಜಾಬ್ ಸಿಗಬೇಕು, ಮದುವೆ ಮಾಡಬೇಕು, ಜವಾಬ್ದಾರಿಗಳು. ಬಟ್ ಸ್ವಲ್ಪ ನಾವು ತಾಲೂಕು ಅಥವಾ ಮಂಡಲ್ ವಿಲೇಜ್ ಲೆವೆಲ್ ಆದರೆ ಬರ್ತ್ ರೇಟ್ ಎಲ್ಲ ತೊಗೊಳೋದು ಇಟ್ ಈಸ್ ಥ್ರೂಔಟ್ ಇಂಡಿಯಾ ತೊಗೋತಾರೆ ಬರ್ತ್ ರೇಟು. ಬಟ್ ಆದರೂ ಸ್ವಲ್ಪ ನಾವು ಕೆಳಗಡೆ ಹೋದಾಗ ಅಷ್ಟೊಂದು ಏನು ಕಾಣಲ್ಲ. ದೇ ಆರ್ ಹ್ಯಾವಿಂಗ್ 2 ಚಿಲ್ಡ್ರನ್ 3 ಚಿಲ್ಡ್ರನ್ ಆ ಥರ ಎಲ್ಲ ಇದೆ. ಮತ್ತು ಎಜುಕೇಷನ್ ವೈಸ್ ನಮ್ಮ ಬೇಸಿಕ್ ಮೂಲಭೂತ ಸೌಕರ್ಯಗಳು ಏನು ಬೇಕಾಗುತ್ತೆ ಅಂತಂದರೆ, ಇವಾಗ ಒಂದು ಊರು ಅಂತ ತೊಗೊಂಡ್ರೆ ಅವ್ರಿಗೆ ಒಂದು ಒಳ್ಳೆ ರಸ್ತೆ ಇರಬೇಕು, ವಿದ್ಯುತ್ ಇರಬೇಕು, ಚರಂಡಿ ಇರಬೇಕು, ಒಂದು ಸ್ಕೂಲ್ ಇರಬೇಕು, ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇರಬೇಕು. ಸೊ ಈ ಥರ ಎಲ್ಲ ಬೇಸಿಕ್ಸ್ ಬೇಕು. ಒಂದಾಗ್ಲಿ ಎರಡಾಗ್ಲಿ ಮಕ್ಕಳು, ಅದಕ್ಕಿಂತ ನಾವು ಒಂದು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮದೇ ಆದಂಥ ಮೂಲಭೂತ ಸೌಕರ್ಯಗಳಿರಬೇಕು, ನಮ್ಮದೇ ಆದ ಒಂದು ಕರ್ತವ್ಯಗಳಿರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಹೋದಾಗ ಐ ಥಿಂಕ್ ರಾಜಕೀಯ ಆ್ಯಂಗಲ್ ಅಲ್ಲಿ ಅವರು ಕೊಟ್ಟಿರೋದು ಎನ್ಕರೇಜ್ ಮಾಡೋದು ಸರಿ. ಬಟ್ ತಂದೆ ತಾಯಿಗೂ ಮೆಂಟಲಿ ಅವ್ರು ಪ್ರಿಪೇರ್ ಆಗ್ಬೇಕು. ನಾನು ಇದನ್ನ ಹ್ಯಾಂಡಲ್ ಮಾಡಬಲ್ನ. ಈಗ ಬರೀ 25,000 ನಾನು ತಗೊಂಡು ನನ್ನ ಪಾಪ್ಯುಲೇಷನ್ ಓಕೆ, ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಚೆನ್ನಾಗಿರ್ಬೇಕು, ನೆಕ್ಸ್ಟ್ ಯೂತ್ ಬರಬೇಕು ಅಂತ ಹೇಳೋದು ಒಂದು ಆಂಗಲ್ ಕರೆಕ್ಟ್. ಸೊ ಹೇಗಿದೆ ಇದೆ ಅಂತಂದ್ರೆ ಡಬಲ್ ಎಡ್ಜ್ಡ್ ಸೋರ್ಡ್ ಅಂತ ಹೇಳ್ತೀವಿ. ಇದು ಅಂದ್ರೆ ಒಂಥರ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡಕ್ಕಾಗ್ದಿರ. ಬಟ್ ನಾನು ಮಕ್ಕಳ ತಜ್ಞಾಗಿ ವೈದ್ಯ ಆಗಿ ಇಟ್ಸ್ ಟು ಪರ್ಸನಲ್. ಬಟ್ ನಾವು ಒಂದು ಸಿಟಿಸನ್ ಆಗಿ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಾವು ಯೋಚನೆ ಮಾಡಿದಾಗ ಅವ್ರದ್ದೇ ಆದ ಲಿಮಿಟ್ಸ್ ಇರುತ್ತೆ. ಎಸ್ಪೆಷಲಿ ಈ ವಿಚಾರದಲ್ಲಂತೂ ಮಕ್ಕಳು ಮಾಡ್ಕೊಂಡು 2-3 ಮಾಡ್ಕೊಳ್ಳೋದು, 25,000 ಕೊಡ್ತಾರೆ, 1,000 ರೂಪೀಸ್ ಕೊಡ್ತಾರೆ ಅನ್ನೋದಕ್ಕಿಂತ ಇಟ್ಸ್ ಟು ಪರ್ಸನಲ್. ಪೀಪಲ್ ಶುಡ್ ಟೇಕ್ ಡಿಸಿಷನ್. ಯಾಕಂದ್ರೆ ಈಗ ತುಂಬಾ ಜನ ಹೇಳ್ತಾರೆ ಅದೇ ನಮ್ಗೆ ಕೊಡಕ್ಕಾಗಲ್ಲ, ಆದ್ಯತೆ ಕೊಡಕ್ಕಾಗಲ್ಲ, ನಮ್ಮ ಓದ್ಸಕ್ಕಾಗಲ್ಲ, ಒಂದೇ ಮಗುನೇ ಚೆನ್ನಾಗಿ ನೋಡ್ಕೋತೀವಿ, ಅದಕ್ಕೆ ಒಳ್ಳೆ ಭವಿಷ್ಯ ಕೊಡ್ತೀವಿ ನಾವು. ಅದಕ್ಕೆ ಒಳ್ಳೆ ಭವಿಷ್ಯ ಕೊಟ್ರೆ ಸಾಕಲ್ವಾ? ಒಂದು ಹಳೆ ಕಾಲ ತರ 10 ಜನ ಮಕ್ಕಳಿದ್ರು, ಅದ್ರಲ್ಲಿ ಒಬ್ರು ಕಾಲರಾದಲ್ಲಿ ತೀರ್ಕೊಂಡ್ರು, ಇನ್ನೊಬ್ರು ಟೈಫಾಯ್ಡ್ ಬಂದು ತೀರ್ಕೊಂಡ್ರು, ಆಮೇಲೆ ಇರೋದ್ರಲ್ಲಿ 7 ಜನ, ಅವ್ರಿಗೆ ಒಳ್ಳೆ ನಾವು ಲೈಫ್ ಕೊಡಕ್ಕಾಗ್ಲಿಲ್ಲ ಅಂತ ಹೇಳ್ತೀವಿ. ಹಳೆ ಕಾಲ ಡಿಫ್ರೆನ್ಸ್ ಇದೆ. ಸೊ ಐ ಥಿಂಕ್ ಇಟ್ಸ್ ಟು ಪರ್ಸನಲ್. ನೋಡಬೇಕು ರಾಜಕೀಯದಲ್ಲಿ ಹೇಗೆ ತಿರುವು ಪಡ್ಕೊಳ್ಳುತ್ತೆ ಅನ್ನೋದು ನೋಡಬೇಕು. ಓಕೆ ಮ್ಯಾಮ್, ಡಾಕ್ಟರ್ ಆಗಿರೋದ್ರಿಂದ ನಾನು ನಿಮ್ಗೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ತುಂಬ ಜನ ಹೆಣ್ಮಕ್ಳನ್ನ ನಾವು ನೋಡ್ತಾ ಇರ್ತೀವಿ. ಮಗು ಮಾಡ್ಕೊಂಡ್ಬಿಟ್ರೆ ಬ್ಯೂಟಿ ಹಾಳಾಗ್ಬಿಡತ್ತೆ, ನಾವು ಮೇಂಟೈನ್ ಮಾಡೋದಕ್ಕಾಗಲ್ಲ. ನೋಡಿ ಆ ಶಿಲ್ಪಾ ಶೆಟ್ಟಿನ ನೋಡಿ, 50 ವರ್ಷ ಆದರೂ 40 ವರ್ಷ ಆದರೂ ಹೆಂಗಿದ್ದಾರೆ, ಏಜ್ ಆಗಿದೆ ಅಂತಲೇ ಕಾಣಲ್ಲ. 25 ವರ್ಷ ಕೂದಲು ಉದುರೋಗಿದೆ, ಕೂದಲು ಹಣ್ಣಾಗಿದೆ, ಮಗು ಬೇರೆ ಮಾಡ್ಕೊಂಡ್ಬಿಟ್ರೆ ಸೊ ಬ್ಯೂಟಿ ಹಾಳಾಗ್ಬಿಡತ್ತೆ ಅಂತ. ಸೊ ಓವರ್ ಆಗಿ ಬ್ಯೂಟಿ ಮೇಂಟೈನ್ ಮಾಡುವಂಥ ವಿಚಾರ ಆಗಿರ್ಬೋದು. ಇನ್ನು ಕೆಲವರು ಇದೊಂದೇ ರೀಸನ್ ಅಂತ ಅಲ್ಲ. ಸೊ ನನಗೀಗ ತಾನೇ ಕೆಲಸ ಸಿಕ್ಕಿದೆ, 1.5 ಲಕ್ಷ 2 ಲಕ್ಷ ಪ್ಯಾಕೇಜ್ ಸಿಗ್ತಾ ಇದೆ, ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ಇದ್ರ ಮಧ್ಯದಲ್ಲಿ ಬೇಬಿ ಬೇಕಾ, ವರ್ಕ್ ಫ್ರಮ್ ಹೋಮು ಅಂತ ಹೇಳ್ತಾರೆ, ಮನೆಗೆ ಬಂದಮೇಲೂ ಡ್ಯೂಟಿ ಮಾಡ್ತಾ ಇರ್ತೀವಿ, ಬೇಕಾ ನಮಗೆ ಅಂತ. ಸೊ ಇದೆಲ್ಲವೂ ಕೂಡ ಇನ್ವಾಲ್ವ್ ಆಗ್ತಾ ಇದೆಯಾ? ಮನೆ ಮೇಂಟೈನ್ ಮಾಡಬೇಕು, ಮಕ್ಕಳು ನೋಡಬೇಕು, ಕೆಲಸಕ್ಕೆ ಹೋಗಬೇಕು, ಕೆರಿಯರ್ ಗ್ರೋತ್ ಮಾಡ್ಕೋಬೇಕು, ನಮ್ಮ ಬ್ಯೂಟಿ ಮೇಂಟೈನ್ ಮಾಡ್ಕೋಬೇಕು. ಸೊ ಇದೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಇವಾಗ ಇದ್ರ ಹಿನ್ನೆಲೆಯಲ್ಲಿ ಹೇಳ್ತೀನಿ, ಅವರು ಬರೀ 25,000 ರೂಪಾಯಿ ಬಗ್ಗೆ ಅಷ್ಟೇ ಹೇಳಿಲ್ಲ ಆಂಧ್ರ ಪ್ರದೇಶದಲ್ಲಿ. ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ, ಅವರು 1 year ಮೆಟರ್ನಿಟಿ ಲೀವ್ ಅಲ್ಲದೆ ಎಕ್ಸ್ಟ್ರಾ 1 month ಲೀವ್ ಫಾರ್ ದ ಸೆಕೆಂಡ್ ಚೈಲ್ಡ್, ಥರ್ಡ್ ಚೈಲ್ಡ್ ಆದ್ರೆ ಇನ್ನೊಂದು ಎಕ್ಸ್ಟ್ರಾ ಮಂತ್ ಲೀವ್ ಫಾರ್ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಳಿದ್ದಾರೆ. ಫಾರ್ ಅರ್ಬನ್ ಪಾಪ್ಯುಲೇಷನ್, ಸಿಟೀಸ್ ಅಲ್ಲಿ ಇರೋರ್ಗೆ ಮತ್ತೆ ಯಾರು ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ ಮ್ಯಾಟರ್ ಆಗೋದ 25,000 ರೂಪಾಯಿ ಅಲ್ಲ, ಅವ್ರಿಗೆ ಮ್ಯಾಟರ್ ಆಗೋದು ಪೇರೆಂಟಿಂಗ್ ಲೀವ್. ಅಂಡ್ ದಟ್ ಟು ಹಸ್ಬೆಂಡ್ ಅಂಡ್ ವೈಫ್ ಇಬ್ರಿಗೂ ಪೇರೆಂಟಿಂಗ್ ಲೀವ್ ಸಿಕ್ಕರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಮಗು ಮಾಡ್ಕೊಳಕ್ಕೆ. ದಟ್ ಇಸ್ ವೈ ಐ ಥಿಂಕ್ ವಿ ಶುಡ್ ಫೋಕಸ್ ಮೋರ್ ಆನ್ ದಿಸ್. ಎಕ್ಸ್ಟ್ರಾ ಪೇರೆಂಟಿಂಗ್ ಲೀವ್ ಕೊಟ್ರೆ ದೇ ವಿಲ್ ಹ್ಯಾವ್ ದ ಕರೇಜ್ ಟು ಹ್ಯಾವ್ ಚಿಲ್ಡ್ರನ್. 30 years ಒಳಗಡೆ ಮಗು ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಪೇಡ್ ಲೀವ್ ಕೊಡ್ತೀವಿ ಅಂತ ಹೇಳಿ ಏನಾದರೂ ಒಂದು ಪಾಲಿಸಿ ತಗೊಂಡ್ಬಂದ್ರೆ ದೆನ್ ಇಟ್ ವಿಲ್ ಹೆಲ್ಪ್. ಇವರು ಬರೀ ಗವರ್ಮೆಂಟ್ ಎಂಪ್ಲಾಯೀಸಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿನೂ ಹೌ ದಿಸ್ ಕ್ಯಾನ್ ಬಿ
ಇಂಪ್ಲಿಮೆಂಟೆಡ್ ಅನ್ನೋದಕ್ಕೆ ವಿ ಶುಡ್ ಥಿಂಕ್ ಆಫ್ ಐಡಿಯಾಸ್. ಈ ತರ ಪ್ರೈವೇಟ್ ಸೆಕ್ಟರ್ಸ್ಗೆ ವಾಟ್ ಕೈಂಡ್ ಆಫ್ ರಿಲ್ಯಾಕ್ಸೇಷನ್ ಯು ಕ್ಯಾನ್ ಗಿವ್ ಅಥವಾ ಯಾವ ಎನ್ಕರೇಜ್ಮೆಂಟ್ ಕೊಡ್ಬೋದು ಇಫ್ ದೇ ಹೆಲ್ಪ್ ದಿಯರ್ ಎಂಪ್ಲಾಯೀಸ್ ಹ್ಯಾವ್ ಮೋರ್ ಮೆಟರ್ನಿಟಿ ಪೆಟರ್ನಿಟಿ ಲೀವ್ ಆಫ್ಟರ್ ಹ್ಯಾವಿಂಗ್ ಅ ಚೈಲ್ಡ್, ಎಸ್ಪೆಷಲಿ ಇಫ್ ದೇ ಹ್ಯಾವ್ ಹ್ಯಾಡ್ ದ ಫಸ್ಟ್ ಚೈಲ್ಡ್ ಬಿಫೋರ್ ದ ಏಜ್ ಆಫ್ 30 ಅನ್ನೋದನ್ನ ನಾವು ಅದು ಗಮನಕ್ಕೆ ತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಇನ್ನೊಂದು ಕೇಳಿದ್ರೆ ಬ್ಯೂಟಿ ಹಾಳಾಗುತ್ತಾ ಅಂತ ಹೆಣ್ಮಕ್ಳು ಯೋಚನೆ ಮಾಡ್ತಾರಂತ. ಇವಾಗ ದೇರ್ ಇಸ್ ಅ ಶಿಫ್ಟ್. ಇವಾಗ ನಾನು ದಿನನಿತ್ಯ ಆಲ್ಮೋಸ್ಟ್ ಒಂದು 75 to 80 ವುಮೆನ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀನಿ. ಎಲ್ಲರೂ ಮಗು ಆಗ್ಬೇಕು ಅಂತ ಬರ್ತಾ ಇರ್ತಾರೆ. ವೆನ್ ದೇ ಆರ್ ಕಮಿಂಗ್ ಟು ಹ್ಯಾವ್ ಅ ಚೈಲ್ಡ್, ಮಗು ಆಗ್ತಾ ಇಲ್ಲ ನಮಗ್ ಆಗ್ಬೇಕು ಅಂತ ಬರುವಾಗ ಯಾವುದೇ ಮೆಡಿಸಿನ್ ಕೊಟ್ಟರು ತಗೊಳಕ್ ರೆಡಿ ಇರ್ತಾರೆ. ಅದು ಕೂದಲು ಉದುರಿದ್ರೂ ಪರವಾಗಿಲ್ಲ, ಸ್ಕಿನ್ ಪಿಂಪಲ್ಸ್ ಆದ್ರೂ ಪರವಾಗಿಲ್ಲ, ನಮಗ್ ಮಗು ಆದ್ರೆ ಸಾಕು ಅಂತ ಆ ತರ ನೋಡ್ತಾರೆ. ಅದರಿಂದ ನನ್ಗೆ ಆ ತರ ಹೆಣ್ಮಕ್ಳು ಜಾಸ್ತಿ ನೋಡ್ತಾ ಇರೋದ್ರಿಂದ ಬ್ಯೂಟಿ ಎಫೆಕ್ಟ್ ಆಗುತ್ತೆ ಅಂತ ಮಗು ಬೇಡ ಅನ್ನೋ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನನ್ಗೆ ಐಡಿಯಾ ಇಲ್ಲ. ಬಟ್ ಇವಾಗ ಬ್ಯೂಟಿ ಎಫೆಕ್ಟ್ ಆಗುತ್ತೆ ನನ್ಗೆ ಮಗು ಬೇಡ ಅಂತ ಅನ್ಕೊಳ್ಳೋರು ಅವರು ಮದ್ವೆ ಆಗೋದಕ್ಕೆ ಹಿಂಜರುಗ್ತಾರೆ. ಮದ್ವೆ ಆಯ್ತು ಅಂದ ತಕ್ಷಣ ಒಂದು ಹೆಣ್ಮಕ್ಳು ತುಂಬಾ ಕಡಿಮೆ ಹೆಣ್ಮಕ್ಳಿಗೆ ಮಗು ಮಾಡ್ಕೊಂಡ್ರೆ ಏನಾಗುತ್ತೋ ಅಂತ ಒಂದು ಹೆದರಿಕೆ ಇರುತ್ತೆ. ಆದ್ರೆ ಎಷ್ಟೋ ಜನ ಹೆಣ್ಮಕ್ಳು ಮಗು ಆಗ್ಬೇಕಂತ ಆಸೆಯಲ್ಲೇ ಇದ್ದಾರೆ. ಈ ಡಿಸ್ಪ್ಯಾರಿಟಿ ಇರೋದ್ರಿಂದನೇ ತೊಂದರೆ ಜಾಸ್ತಿ ಆಗ್ತಾ ಇದೆ. ದಟ್ ಇಸ್ ವೈ ನನ್ನ ಪ್ರಕಾರ ಇವಾಗ ಎಲ್ಲ ಹೆಣ್ಮಕ್ಳು ದೇ ಆರ್ ಫೋಕಸಿಂಗ್ ಆನ್ ದಿಯರ್ ಹೆಲ್ತ್. ಆಮೇಲೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಹೆಣ್ಮಕ್ಳಿಗಿದೆ. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಜೊತೆಗೆ ಇವಾಗ ಏನಾಗುತ್ತೆ, ವೆನ್ ದೇ ಗೆಟ್ ಮ್ಯಾರಿಡ್, ಇವಾಗ ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ, ಮದುವೆ ಆಗಿ 10 ವರ್ಷ ಆಗಿರುತ್ತೆ, ಆಮೇಲೆ ಪ್ರೆಗ್ನೆನ್ಸಿ ನಾವು 3 ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಯಾಕೆ ಫಸ್ಟ್ 7 ವರ್ಷ ನೀವು ಟ್ರೈ ಮಾಡಿಲ್ಲ ಅಂತ ಹೇಳಿದಾಗ ದೇಸೆ ಇಲ್ಲ, ನಮಗೆ ವಿ ವಾಂಟೆಡ್ ಟು ಬಿ ಶ್ಯೂರ್, ನಾವೆಲ್ಲ ಇಂಡಿಪೆಂಡೆಂಟ್ ಆಗಬೇಕಾಗಿತ್ತು, ವಿ ವಾಂಟೆಡ್ ಟು ಸೆಟಲ್ ಡೌನ್ ಇನ್ ಲೈಫ್, ನಾವು ವಿ ವಾಂಟೆಡ್ ಟು ಬಿ ಶ್ಯೂರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಚೈಲ್ಡ್ ಟುಗೆದರ್, ಈ ಥರ ಎಲ್ಲ ಹೇಳ್ತಾರೆ. ನಾನು ಅವ್ರಿಗೆ ಹೇಳೋದು, ನೋಡಿ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಮಾಡ್ಕೋತಾ ಹೋಗ್ತೀರಾ, ಈ ಕಡೆ ನಿಮ್ದು ಎಗ್ ಬ್ಯಾಲೆನ್ಸ್ ಸ್ಪರ್ಮ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನೀವು ಯು ಶುಡ್ ಸ್ಟ್ರೈಕ್ ಅ ಬ್ಯಾಲೆನ್ಸ್ ಬಿಟ್ವೀನ್ ದ ಟೂ ಅಂಡ್ ಹ್ಯಾವ್ ದ ಚೈಲ್ಡ್ ಅಟ್ ದ ರೈಟ್ ಟೈಮ್ ಅಂತ ಎಷ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ. ಬಟ್ ಲಾಟ್ ಆಫ್ ಪೀಪಲ್ ಮೇಕ್ ದಿಸ್ ಮಿಸ್ಟೇಕ್ ಆಫ್ ಪ್ಲಾನಿಂಗ್ ಫಾರ್ ದ ಚೈಲ್ಡ್ ಲೇಟ್. ಅಷ್ಟೇ ಅಲ್ಲ, ಇನ್ನೊಂದು ಏನಾಗುತ್ತೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಎಲ್ಲ ತುಂಬಾ ಜಾಸ್ತಿ ಆದ್ರೆ ಇವಾಗ ಹೆಣ್ಮಕ್ಳು ಅಡ್ಜಸ್ಟ್ ಆಗಿರೋಣ ಅಂತ ಹೇಳಲ್ಲ, ಡಿವೋರ್ಸ್ ರೇಟ್ಸ್ ಆರ್ ಇನ್ಕ್ರೀಸಿಂಗ್. ಅಂಡ್ ಹೆಣ್ಮಕ್ಳಿಗೆ ಇವಾಗ ಬೇಕಾಗಿರೋದು ಏನು ಅಂತಂದ್ರೆ ದೇ ನೀಡ್ ನಾಟ್ ಫಿನಾನ್ಷಿಯಲ್ ಹೆಲ್ಪ್ ಫ್ರಮ್ ದ ಹಸ್ಬೆಂಡ್, ದೇ ನೀಡ್ ರೆಸ್ಪೆಕ್ಟ್ ಫ್ರಮ್ ಹಸ್ಬೆಂಡ್. ರೆಸ್ಪೆಕ್ಟ್ ಇಲ್ಲ ಅಂತಂದ್ರೆ ದೇ ಡೋಂಟ್ ವಾಂಟ್ ಟು ಸ್ಟೇ ಇನ್ ದಟ್ ರಿಲೇಶನ್ಶಿಪ್. ಅದರಿಂದ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಅಂಡ್ ನವಡೇಸ್ ಗಂಡ್ ಮಕ್ಳಿಗೆ ಅರ್ಥ ಆಗ್ತಾ ಇದೆ. ಮೊದಲು ಹೆಣ್ಮಕ್ಳಿಗೆ ಬಾರೆ ಹೋಗಿ ಅಂತ ಮಾತಾಡೋದ್ ಬದಲು ದೇ ಹ್ಯಾವ್ ಚೇಂಜ್ಡ್. ಇವಾಗ ದ ಟ್ರೆಂಡ್ ಇಸ್ ಚೇಂಜ್. ಇವಾಗ ನೀವು ಹೇಳ್ತಿರಲ್ಲ, ಜೆನ್ ಝಿ ನಲ್ಲಿ ದೇ ಆರ್ ಆಕ್ಚುಲಿ ಗಿವಿಂಗ್ ಈಕ್ವಲ್ ರೆಸ್ಪೆಕ್ಟ್ ಟು ಈಚ್ ಅದರ್ ಅಂಡ್ ದೇ ಟ್ರೀಟ್ ದೆಮ್ಸೆಲ್ಸ್ as ಪಾರ್ಟ್ನರ್ಸ್. ಇವಾಗ ಗಂಡ್ಮಕ್ಳು ಎತ್ತರ, ಹೆಣ್ಮಕ್ಳು ಗಿಡ್ಡ ಅನ್ನೋ ಕಾನ್ಸೆಪ್ಟ್ ಎಲ್ಲ ಇವಾಗ ಹೋಗಿದೆ. ಇಟ್ ಇಸ್ ವೆರಿ ನೈಸ್. ದೇರ್ ಆರ್ ಲಾಟ್ ಆಫ್ ಗುಡ್ ಚೇಂಜಸ್ ದಟ್ ಆರ್ ಹ್ಯಾಪನಿಂಗ್. ಬಟ್ ಈ ನೆಕ್ಸ್ಟ್ ಜನರೇಷನ್ಗೆ ಇದೆಲ್ಲದರ ಜೊತೆಗೆ ಬೇಗ ಮಗು ಮಾಡ್ಕೊಂಡ್ರೆ ಮೆಡಿಕಲಿ ಇಟ್ ಇಸ್ ವೆರಿ ಗುಡ್ ಫಾರ್ ದಿಯರ್ ಹೆಲ್ತ್ ಅನ್ನೋದನ್ನ ನಾವು ಜಾಸ್ತಿ ಎಜುಕೇಟ್ ಮಾಡಬೇಕು. ಆಮೇಲೆ ಮದುವೆ ಆಗೋಕ್ಕಿಂತ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಇವತ್ತು ವುಮೆನ್ಸ್ ಡೇ ಇರೋದ್ರಿಂದ ಐ ವಾಂಟ್ ಟು ಬ್ರಿಂಗ್ ದಿಸ್ ಆಲ್ಸೋ ಟು ನೋಟಿಸ್. ಇವಾಗ HPV ವ್ಯಾಕ್ಸಿನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಆಮೇಲೆ ಒಂದು ಮದುವೆ ಆಗೋಕ್ಕಿಂತ ಮುಂಚೆ ಹೆಣ್ಮಕ್ಳು ಗಂಡ್ಮಕ್ಳು ತಮ್ಮ HIV HbCG ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಆಮೇಲೆ ದೇ ಶುಡ್ ಗೆಟ್ ಇನ್ ಟು ವೆಡ್ಲಾಕ್. ಈ ಥರದ್ದೆಲ್ಲ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್. ಬಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ವುಮೆನ್ಸ್ ಡೇ ದಿವಸ ವುಮೆನ್ ಆರ್ ಇಂಡಿಪೆಂಡೆಂಟ್, ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ನಾಲೆಜ್ ಇನ್ನು ಹೆಣ್ಮಕ್ಳಿಗೆ ಇಟ್ ಇಸ್ ಲ್ಯಾಕಿಂಗ್. ನಾವು ವಿ ಶುಡ್ ಮೇಕ್ ಇನಫ್ ಆಫ್ ಎಫರ್ಟ್ ಟು ಮೇಕ್ ಶ್ಯೂರ್ ವುಮೆನ್ ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಅರ್ಲಿ ಮ್ಯಾರೇಜ್ ಅಂಡ್ ಅರ್ಲಿ ಚೈಲ್ಡ್ ಬೇರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಪ್ರತಿಯೊಂದು ಹುಡುಗಿಗೆ ಚೈಲ್ಡ್ಹುಡ್ ಇಂದಾನೇ ಇದು ಗೊತ್ತಾಗಬೇಕು. ಸ್ಕೂಲಲ್ಲಿ ಎಜುಕೇಶನ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಬೇಕು. ನಾವು ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತಾ ಇದೀವಿ, ಬಟ್ ಅರ್ಲಿ ಚೈಲ್ಡ್ ಬೇರಿಂಗ್ ಬಗ್ಗೆನೂ ಇದೊಂದು ಚಾಪ್ಟರ್ ಸ್ಕೂಲಲ್ಲೇ ಇನ್ಕ್ಲೂಡ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅನ್ಸುತ್ತೆ.